ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ. ಶ್ರೀ ಶ್ರೀ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿಗಳು ಮಾಗಡಿ ತಾಲೂಕಿನ ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ಕರ್ನಾಟಕ ಜೈ ಭೀಮ್ ಚಳುವಳಿಯವರ ವತಿಯಿಂದ ಜರುಗಿದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣಾ ಕಾರ್ಯಕ್ರಮದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ, ಅಸ್ಪೃಶ್ಯತೆಯನ್ನು ಗ್ರಾಮದಿಂದ ತೊಲಗಿಸಿ ಸಮ ಸಮಾಜವನ್ನು ನಿರ್ಮಿಸಿ ಎಂದು ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ಯುವಕರಿಗೆ ಕರೆ ಕೊಟ್ಟರು. ಈ ವೇಳೆಯಲ್ಲಿ ಕರ್ನಾಟಕ ಜೈ ಭೀಮ್ ಚಳುವಳಿಯ ಸಂಸ್ಥಾಪಕ ಅಧ್ಯಕ್ಷ ಎನ್ ಶಿವಶಂಕರ್ ಮಾತನಾಡಿ, ಬಡತನದ ಜೊತೆಗೆ ಬಾಲ್ಯದಿಂದಲೇ ಅಸ್ಪೃಶ್ಯತೆಯ ಅವಮಾನಗಳನ್ನು ಕಣ್ಣಾರೆ ಕಂಡು ಬೆಳೆದ ಅಂಬೇಡ್ಕರ್ ಅವರು ಉನ್ನತ ವಿದ್ಯಾಭ್ಯಾಸ ಮಾಡಿ ಸಂವಿಧಾನ ರಚಿಸುವ ಮೂಲಕ ಗುಲಾಮಗಿರಿಗೆ ಅಂತ್ಯ ಹಾಡಿದರು. ದೇಶದ ಶೋಷಿತ ಸಮುದಾಯದ ಧ್ವನಿ ಅಂಬೇಡ್ಕರ್ ಅವರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ವಿಶೇಷ ಗೌರವ ಲಭಿಸಿದೆ. ಅವರು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ, ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ನೀಡಿರುವ ಅವರನ್ನ ಪ್ರತಿಕ್ಷಣ ಸ್ಮರಿಸಿದಾಗ ಮಾತ್ರ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಜೈ ಭೀಮ್ ಚಳುವಳಿಯ ಉಪಾಧ್ಯಕ್ಷರಾದ ಧ್ರುವರಾಜ್, ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚೆನ್ನಕೇಶವ, ಕಾಳಪ್ಪ, ನಾರಾಯಣಪ್ಪ, ಕರ್ನಾಟಕ ಜೈ ಭೀಮ್ ಚಳುವಳಿಯ ಮಾಗಡಿ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ಜೈರಾಮ್, ಗೌರವಾಧ್ಯಕ್ಷ ಲೋಕೇಶ್, ಉಪಾಧ್ಯಕ್ಷ ಚಂದನ್ ಕುಮಾರ್, ಖಜಾಂಚಿ ಗಂಗಯ್ಯ, ಕರ್ನಾಟಕ ಜೈ ಭೀಮ್ ಚಳುವಳಿಯ ನೆಲಮಂಗಲ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ, ಕಾರ್ಮಿಕ ಘಟಕದ ಅಧ್ಯಕ್ಷ ಸಿದ್ದರಾಜು, ಯುವ ಘಟಕದ ಅಧ್ಯಕ್ಷ ಶಿವರಾಜ್, ಸುಹೇಲ್ ಖಾನ್, ಮಂಜುನಾಥ್, ಪರಮೇಶ್, ನಾಗರಾಜ್, ಮಂಜುನಾಥ್ ಎನ್, ತಿಮ್ಮಮ್ಮ ಸೇರಿದಂತೆ ಕೆಂಪಯ್ಯನಪಾಳ್ಯದ ಗ್ರಾಮಸ್ಥರು ಇದ್ದರು. ಅದೇ ನಮ್ಮ ಶಿವಶಂಕರ್ ಅವರು ನಾನೊಂದು ನನ್ನ ಕುಟುಂಬಕ್ಕೋ ಅಥವಾ ನಮ್ಮ ಸಮಾಜಕ್ಕೋ ನಾನು ಒಂದು 10 ಎಕರೆ ಜಾಗ ಬೇಕಾಗುತ್ತೆ, ನಾನು ಅದರಿಂದ ಶಿಕ್ಷಣ ಮಾಡ್ತೀನಿ, ಸಾವಿರಾರು ಜನಕ್ಕೆ ಲಕ್ಷೋಪಲಕ್ಷ ಜನಕ್ಕೆ ನಾನು ವಿದ್ಯಾಭ್ಯಾಸವನ್ನು ಕೊಡಿಸ್ತೀನಿ ಅಂತ ಹೋದಾಗ ಅವರು ಕೇಳಿದ್ರು ಕೂಡ ಕೊಡುವಂತಹ ಹಕ್ಕು ಸಂವಿಧಾನದಲ್ಲಿರುವುದಿಲ್ಲ. ಏನಿರುವುದಿಲ್ಲ? ಸಂವಿಧಾನ ಕೊಟ್ಟಂತಹ ಒಂದು ಸಮಯವಾಗಿರತಕ್ಕಂತಹ ನ್ಯಾಯಾಂಗ ಕಾರ್ಯಾಂಗ ತಿದ್ದುಪಡಿಗಳಲ್ಲಿ ಏನಿರುತ್ತೆ ಅದನ್ನು ಪಡೆಯಬೇಕಾಗಿದ್ರು ಕೂಡ ನಿನ್ನ ಚಾರಿಟಿ ಈ ರೀತಿಯಾಗಿ ಇರಬೇಕು, ಅದು ನ್ಯಾಯ ಸಮ್ಮತವಾಗಿರಬೇಕು, ಹೀಗೆ ಇರಬೇಕು ಅಂತ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಅನ್ನು ನಾವು ಪಾಲನೆ ಮಾಡತಕ್ಕಂತಹ ಒಂದಿಷ್ಟು ಕಟ್ಟುನಿಟ್ಟಿನ ವ್ಯಾಖ್ಯಾನಗಳಲ್ಲಿ ಇಟ್ಟುಕೊಂಡಾಗ ಸಾವಿರಾರು ಲಕ್ಷೋಪಲಕ್ಷ ಜನಕ್ಕೆ 10 ಎಕರೆ ಅಲ್ಲ, 100 ಎಕರೆ ಅಲ್ಲ, 1000 ಎಕರೆಯೂ ಕೂಡ ನಿಮ್ಮ ಸಂಸ್ಥೆ ಕೇಳಬಹುದು. ಕಾನೂನಿನ ಸುವ್ಯವಸ್ಥೆಯನ್ನು ಕೇಳಿ ಕಾನೂನಿನ ಪರಿಪಕ್ವದಲ್ಲಿ ನಾವು ಶಿಕ್ಷಣಗಳನ್ನ ಕೊಡತಕ್ಕಂಥದ್ದು, ಜಾಗೃತಿಗಳನ್ನು ಮೂಡಿಸ್ತಕ್ಕಂಥದ್ದು, IAS ಮತ್ತು KS ಏನು ಓದಿಸುವುದಕ್ಕೆ ಲಾಭೋದಿಸುವುದಕ್ಕೋಸ್ಕರವಾಗಿ ನಾವು ಇಷ್ಟುಗಳನ್ನ ತೆಗೆಯತಕ್ಕಂತಹ ಕೆಲಸ ತಮ್ಮಿಂದ ಆಗುತ್ತೆ, ತಾವು ಮಾಡಬೇಕಾಗುತ್ತೆ. ಸಂವಿಧಾನದ ತುಣುಕುಗಳನ್ನು ಯುವ ಮಕ್ಕಳಿಗೆ, ಓದುವಂತಹ ವಿದ್ಯಾವಂತರಿಗೆ, ಪ್ರತಿಯೊಬ್ಬರ ಮನೆಯಲ್ಲೂ ಸಂವಿಧಾನದ ಎಷ್ಟು ಶಕ್ತಿಗಳಿದೆ, ನಾವು ಬದುಕುವುದಕ್ಕೆ ಪ್ರಕೃತಿ ಏನೆಲ್ಲ ಶಕ್ತಿಯನ್ನು ಕೊಟ್ಟಿದೆ ಸಂವಿಧಾನ ಎಂಬತಕ್ಕಂತಹ ಜ್ಞಾನವನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರತಿಯೊಬ್ಬರ ಜ್ಞಾನದಲ್ಲೂ ತುಂಬಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತಹ ಸಂವಿಧಾನದ ಈ ಭಾರತಕ್ಕೆ ಕೊಟ್ಟಂತಹ ಕೊಡುಗೆಗಳು, ಅಸ್ಪೃಶ್ಯತೆಗೆ ಕೊಟ್ಟಂತಹ ಕೊಡುಗೆಗಳು ಶಾಶ್ವತವಾಗಿ ಅವರ ಆತ್ಮಾವಲೋಕನದಲ್ಲಿ ಸಂತೋಷದಲ್ಲಿ ಸ್ವರ್ಗವಾಗುವುದಕ್ಕೆ ಕಾರಣವಾಗತಕ್ಕಂಥದ್ದು ಈ ಜ್ಞಾನವನ್ನು ತುಂಬುವಂತಹ ಕೆಲಸ ತಾವೆಲ್ಲರೂ ಕೂಡ ಹೋರಾಟಗಾರರು, ಚಿಂತಕರು ಎಲ್ಲರೂ ಕೂಡ ಮಾಡ್ತೀರಾ ಅಂತ ಹೇಳ್ತಾ, ನಿಮ್ಮ ಜೊತೆಯಲ್ಲಿ ನಾವು ನಮ್ಮದು ಒಂದು ಹಳ್ಳಿ ಸೇವೆ ಇರುತ್ತೆ. ನೀವು ಶಿಕ್ಷಣದ ಬಗ್ಗೆ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದ್ರು. ಅಂಬೇಡ್ಕರ್ ಅವರ ಪುಸ್ತಕಗಳು ದೈವತ್ವಗಳ ಸ್ವರೂಪಗಳು ಮತ್ತು ಜಾಗೃತ ಸ್ವಪ್ನ ತುರಿಯಂತಗಳ ಅಂತರ್ಭುಕ್ತಿ ಪರಿಜ್ಞಾನದ ಸ್ನಾತಕೋತ್ತರ ಪದವಿಗಳನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗಳ ಚಿತ್ರಣಗಳನ್ನ ಅಂದ್ರೆ ಅವರ ಪುಸ್ತಕಗಳನ್ನ ನಾವು ಅಭಿಷೇಕ ಮಾಡಿ ಪುಷ್ಪವನ್ನು ನುಡಿಸಿದಾಗ ಆ ಪುಷ್ಪವನ್ನು ನುಡಿಸತಕ್ಕಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರತಕ್ಕಂತಹ ಸಂವಿಧಾನದ ಒಂದೊಂದು ತುಣುಕುಗಳು ದೀನ ದಲಿತರು ನೊಂದು ಬೆಂದಿರತಕ್ಕಂತಹ ಅಂತಹ ಕಾಲದಲ್ಲಿ ಚೈತನ್ಯ ಸ್ವರೂಪ ಕೊಟ್ಟಿರತಕ್ಕಂತಹ ಮಹಾನುಭಾವರಿಗೆ ಅಭಿಷೇಕ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರತಕ್ಕಂತಹ ಶಕ್ತಿ ಅಮರವಾಗಿ ಬೆಳಗುತ್ತೆ ಅಂತದನ್ನ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದ್ರು. ಮೇಲು ಕೀಳು ಅಸ್ಪೃಶ್ಯತೆಗೆ ಒಳಗಾದಂತ ಟೈಮ್ ನಲ್ಲಿ ಇವರು ಏನು ಮೇಲ್ಜಾತಿಯವರೆಲ್ಲ ಒಳಗಡೆ ಕುಂತ್ಕೊಬೇಕಾಗಿತ್ತು. ನಮ್ಮ ಅಂಬೇಡ್ಕರ್ ಅವರು ಈಚೆ ಕುಂತ್ಕೊಬೇಕಾಗಿತ್ತು, ಒಂದು ಗೋಣಿ ಚೀಲ ಹಾಸ್ಕೊಂಡು. ಅಂತ ಸಂದರ್ಭದಲ್ಲಿ ಇವರು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗೂ ಮುಂದುವರೆದಂತೆ ಅವರು ಆ ಸ್ಕೂಲಿಗೆ ಜವಾನ ಬಂದ್ರೆ ಅಷ್ಟೇ ಅವರು ಕುಡಿಯಕ್ ನೀರು, ಜವಾನ ಬರಲಿಲ್ಲ ಕುಡಿಯಕ್ ನೀರಿಲ್ಲ ಅವ್ರಿಗೆ. ಯಾಕೆಂದ್ರೆ ಹಸುವಿನ ದಾಹ ಆಗಿರ್ತಾ ಇತ್ತು,
ಜವಾನ್ ಏನಾದ್ರು ಬಂದು ಕುಡಿಯೋಕ್ ನೀರನ್ನ ಕೊಟ್ರು ಅಂದ್ರೆ ಮೇಲಿಂದ ಒಯ್ಬೇಕಾಗಿತ್ತು. ಅದಕ್ಕೆ ಅಂಬೇಡ್ಕರ್ ಉಲ್ಲೇಖದಲ್ಲಿ ಹೇಳಿದರೆ ನೋ ನೀರು ನೋ ವಾಟರ್, ಅಂದ್ರೆ ಜವಾನ ಬಂದ್ರೆ ಅಷ್ಟೇ ನೀರು, ಜವಾನ ಬಂದ್ರೆ ನೀರೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮುಂದುವರೆದಂತೆ ಈ ತರದೆಲ್ಲ ಒಂದು ಅದಕ್ಕೆ ನಮ್ಮ ಬಾಬಾ ಸಾಹೇಬರು 32 ಡಿಗ್ರಿಗಳನ್ನ ಓದಿ ನಮ್ಗೆ ದೊಡ್ಡ ಅಪಾರವಾದ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಕೊನೆಯವರೆಗೂ ಕೂಡ ಅವರು ಜೀವನ ಬರೀ ಹೋರಾಟದಲ್ಲೇ ಬಂದಂತಹ ಒಂದು ಜೀವ ಅದು. ಅಂಬೇಡ್ಕರ್ ಅವರ ತಂದೆ ತಾಯಿ ಆದಂತಹ ರಾಮ್ಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ಅವರಿಗೆ ನಾವು ಇವತ್ತು ಅಭಿನಂದಿಸಬೇಕು. ಹಾಗೂ ಇವತ್ತು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಜೊತೆ ನಿಂತು ಅವರ ಎಲ್ಲ ಕಷ್ಟ ಕಾರ್ಪಣ್ಯಕ್ಕೆ ಸಹಕಾರ ನೀಡಿದಂತಹ ಅವರ ಪತ್ನಿಯಾದಂತಹ ರಮಾಬಾಯಿ ಅವರು ಕೂಡ ನಾವು ಇವತ್ತು ನೆನೆಸ್ಕೊಬೇಕಂತ ವಿಚಾರ, ಅತ್ಯಂತ ವಿಶೇಷವಾದಂತಹ ವಿಚಾರಗಳೆಲ್ಲ. ಅಂಬೇಡ್ಕರ್ ಸಾಹೇಬರು ಹುಟ್ಟಿದಾಗಿಂದಾನೆ ತುಂಬಾ ಜೆಂಟಲ್, ತುಂಬಾ ಬುದ್ಧಿವಂತರು. ತನ್ನ ಶಾಲಾ ಶಿಕ್ಷಕ ಅವಧಿನಲ್ಲಿ ತಮ್ಮ ಶಿಕ್ಷಕರು ಏನೇ ಹೇಳಿದ್ರು ಕೂಡ ತುಂಬಾ ಅತ್ಯಂತ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅದನ್ನ ವಿಶೇಷ ರೀತಿಯಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹ ಒಂದು ಭಾವನೆಗಳಂತಹ ಒಂದು ಬುದ್ಧಿವಂತಿಕೆ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ನಾವೆಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಕರಿತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ. ಅವ್ರ ನಿಜವಾದ ಹೆಸರು ನಮಗೆಲ್ಲ ಗೊತ್ತಾ? ನಮ್ಮೂರಿನ ಹೆಣ್ಮಕ್ಳಿಗಾಗ್ಲಿ, ನಮ್ಮ ಗ್ರಾಮಸ್ಥರಿಗಾಗ್ಲಿ, ನನ್ನ ಜೈವಿಕ ಚಳುವಳಿಯ ಎಲ್ಲಾ ಕಾರ್ಯಕರ್ತರಿಗೂ ಇವತ್ತು ಕೇಳ್ತಾ ಇದ್ದೀನಿ, ಅಂಬೇಡ್ಕರ್ ಅವರ ನಿಜವಾದ ಹೆಸರು ಭೀಮರಾವ್. ಅಂಬೇಡ್ಕರ್ ಅಂತ ಹೆಸರಿದ್ದವ್ರಿಗೆ ಅವರ ಗುರುಗಳು ಇವತ್ತು ಅವರ ಗುರುಗಳ ಹೆಸರು ಇವತ್ತು ವಿದೇಶಗಳಲ್ಲಿ ದೇಶಗಳಲ್ಲಿ ಇವತ್ತು ಪ್ರತ್ಯಕ್ಷ ಆಗ್ತಾ ಇದೆ. ಅಂಬೇಡ್ಕರ್ ನಾವು ಒಬ್ಬ ಗುರುಗಳು ತನ್ನ ಶಿಷ್ಯನಿಗೆ ಇಟ್ಟಂತಹ ತನ್ನ ಹೆಸರನ್ನ ಒಬ್ಬರು ಬ್ರಾಹ್ಮಣ ಗುರುಗಳು ಅವರ ಒಂದು ಬುದ್ಧಿವಂತಿಕೆ ನೋಡಿ, ನಾನೊಬ್ಬ ಬ್ರಾಹ್ಮಣ ಶಿಕ್ಷಕನಾಗಿದ್ದೇನೆ, ನೀನು ಒಬ್ಬ ಕೆಳಮಟ್ಟದ ಜಾತಿಯ ಒಂದು ವಿದ್ಯಾರ್ಥಿ ಆಗಿದ್ಯಾ, ನೀನು ಭೀಮರಾವ್ ಅಂತ ಹೆಸರಿಕೊಂಡ್ರೆ ಅದು ಯಾರು ನಿನ್ನ ಬಿಲ್ಸಲ್ಲ, ನೀನು ಅಂಬೇಡ್ಕರ್ ಅಂತ ನಾನು ನಿನ್ನ ನಾಮಕರಣ ಮಾಡ್ತೀನಿ. ನಿನ್ನ ಒಂದು ಈ ಅಂಬೇಡ್ಕರ್ನ ಹೆಸರು ಹಳ್ಳಿಯಿಂದ ದಿಲ್ಲಿಯಲ್ಲಿ ವಿದೇಶಗಳಲ್ಲಿ ವಿಖ್ಯಾತವಾಗಿ ಬೆಳೆಯಲಿ ಅಂತ ಇವತ್ತು ಆಶಿಸ್ತಾರೆ. ಇವತ್ತು ಕೂಡ ಅಂಬೇಡ್ಕರ್ ಅವರ ಹೆಸರು ದೇಶಗಳಲ್ಲಿ ವಿದೇಶ ವಿದೇಶಗಳಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬೂಜಿ ಜಗಜೀವನ್ ರಾವ್ ಅವರ ಜಯಂತಿಯ ಅದ್ದೂರಿಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿರೋದು ತುಂಬುರುವೇದ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಬಾಬು ಜಗಜೀವನ್ ರಾವ್ ವಿಚಾರಧಾರೆಗಳನ್ನ ಈಗಾಗಲೇ ಕೆಲವೊಂದಷ್ಟು ನಮ್ಮ ಅಭಿಮಾನಿಗಳು ಅದನ್ನ ಹಂಚ್ಕೊಂಡ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂಪೂರ್ಣವಾಗಿ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಒಂದು ರೈಲ್ವೆ ಟ್ರ್ಯಾಕ್ ಇಂದ ಅಡಿಗೆ ಇಳಿದು ಬಂದು ಒಂದು ಚಟಗಾ ಗಾಡಿಯಲ್ಲಿ ಕೂತ್ಕೊಂಡು ಊರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಯಾವರಪ್ಪ ನೀನು, ಎಲ್ಲಿ ಓದ್ ಬಂದಿತ್ತು, ಯಾರ ಮಗ ನೀನು, ಊರು ಯಾವುದು ಅಂತ ಕೇಳ್ಕೊಂಡು ಹಿಂಗೆ ಮಾತಾಡ್ತಾ ನಮ್ಮ ತಂದೆ ರಾಮ್ಜಿ ಅವರು, ನಮ್ಮ ತಾಯಿ ಭೀಮಲಾಯಿ ಅವರು, ನನ್ನ ಊರು ಇಂಥ ಮಹಾರಾಷ್ಟ್ರದ ಒಂದು ಹಳ್ಳಿ ಅಂತ ಹೇಳ್ತಾ ದಾರಿ ಉದ್ದಕ್ಕೂ ಮಾತಾಡ್ತಾ ಬಂದಾಗ ಅಲ್ಲಿರೋ ಒಬ್ಬ ಚಟಗಾ ಓಡಿಸೋನು ಕೂಡಲೇ ನೀನು ರಾಮ್ಜಿ ಮಗನ, ನೀನು ಒಬ್ಬ ಅಸ್ಪೃಶ್ಯ, ನೀನು ನನ್ನ ಗಾಡಿ ಕೂತ್ಕೊಳ್ಳೋಣ ಅಂತ ಹೇಳಿ ಆ ಗಾಡಿನ ಊತನ ಎತ್ತಿಬಿಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ಅಸ್ಪೃಶ್ಯದಲ್ಲಿ ಅಷ್ಟು ಓದಿರೋ ವ್ಯಕ್ತಿ ಕಣ್ಣಲ್ಲಿ ಗಲಗಲಗಳ ಅಂತ ನೀರು ಬಂದ್ಬಿಡ್ತದೆ. ನಾನು ಸ್ವತಃ ಓದಿ ನಮ್ಮ ಊರಲ್ಲಿ ಪುನರಾವರ್ತನೆಗೆ ನಮ್ಮ ಮನೆಗೆ ಮರಳಿ ತರುವಾಗ ಈ ಚಟಗಾ ಓಡಿಸೋರು ನನ್ನ ಜಾತಿ ಕೇಳಿ ನನ್ನ ತಾಂಡ ಗಾಡಿನ ಮೂಗ ಎತ್ತಿದ್ರಲ್ಲ, ನನ್ನ ವಿದ್ಯಾಭ್ಯಾಸ ಕೇಳಲಿಲ್ಲ, ನಾನು ಎಷ್ಟು ಓದಿದೆ ಅಂತ ಕೇಳಲಿಲ್ಲ, ನಿನ್ನ ಜಾತಿ ಯಾವುದು ಅಂತ ಕೇಳಿ ಮೂಗ ಎತ್ತಿದ್ರಲ್ಲ, ಇದು ಯಾವ ಮಟ್ಟಕ್ಕೆ ಸರಿ ಅಂತ ಕೇಳಿದಾಗ ನಿನ್ನ ಮಾತಾಡ್ಸಕ್ಕಾಗ್ಲಿ, ನೀನು ನನ್ನ ಗಾಡಿ ಮೇಲೆ ಕೂತಿದ್ರೆ ದೊಡ್ಡ ತಪ್ಪು, ನೀನು ಅಸ್ಪೃಶ್ಯ, ನಿನ್ನ ಜಾತಿ ವ್ಯವಸ್ಥೆ ಬೇರೆ ಅಂತ ಹೇಳಿ ಅವರಿಗೆ ಹೀನಮಾನವ ಹೊಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಟ್ಟೆ ಹಾಕಿ ಅವರಿಂದ ಕಳಿಸ್ತಾರೆ. ನನ್ನ ಹೆಸರು ಜಯರಾಮಯ್ಯ ಅಂತ, ಮಾಗಡಿ ತಾಲೂಕು ಕರ್ನಾಟಕ ಜೈವಿಕ ಚಳುವಳಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾವು ಇವತ್ತು ಈ ದಿನ 26/4/26ರಂದು ನಮ್ಮ ಸಂಘಟನೆ ಪರವಾಗಿ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾವ್ ಅವರ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಅದ್ದೂರಿಯಾಗಿ ಯಾಚನೆ ಎಲ್ಲ ನಮ್ಗೆ ಸಹಕಾರ ಕೊಟ್ಟಂಥ ನಮ್ಮ ಅಧ್ಯಕ್ಷರಿಗೂ, ನನ್ನ ಸಹೋದರ ಹಾಗೂ ಉಪಾಧ್ಯಕ್ಷರಂಥ ಧ್ರುವರಾಜ್ ಅವರಿಗೂ, ಕೃಷ್ಣಮೂರ್ತಿಯವರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ, ಅಣ್ಣ ತಮ್ಮ ಅಕ್ಕ ತಂದಿರು ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.